ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತು ವಿಶೇಷವಾಗಿ ರಾಯರ ಮಠಗಳಿಗೆ ನೀವು ದರ್ಶನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕೊಡುವಂತಹ ರಾಯರ ಮಠಗಳಲ್ಲಿ ಕೊಡುವಂತಹ ಮಂತ್ರಾಕ್ಷತೆಯನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡ್ಕೊಬೇಕು, ಅದೇ ರೀತಿ ನೀವು ಮಂತ್ರಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ತೀರ್ಥಯಾತ್ರೆಗೆ ಅಂತ ಹೋಗಿರ್ತೀರಾ, ಆ ಯಾತ್ರೆಯಿಂದ ಬರೋವಂಥ ಸಂದರ್ಭದಲ್ಲಿ ಕೊಡುವಂತಹ ಪ್ರಸಾದಗಳಿರ್ಬೋದು ಅಥವಾ ತೀರ್ಥಗಳಿರ್ಬೋದು, ಪಾದೋದಕ ಇರ್ಬೋದು, ಹಸ್ತೋದಕ ಇರ್ಬೋದು, ಅದರ ಜೊತೆಗೆ ನೀವು ಕನಕಾಭಿಷೇಕ ಮಾಡಿಸಿದಂಥ ತೀರ್ಥಗಳಿರ್ಬೋದು ಅಥವಾ ಪರಿಮಳ ಪ್ರಸಾದಗಳಿರ್ಬೋದು, ಅವುಗಳನ್ನು ನಾವು ಮನೆಗೆ ತಂದು ಯಾವ ರೀತಿ ನಾವು ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋವಂಥ ಪುಟ್ಟ ಮಾಹಿತಿಯನ್ನು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ನಮ್ಮ ಮನೆಯಲ್ಲಿ ತಂದಿರೋಂಥ ಮಂತ್ರಾಕ್ಷತೆಗಳೆಲ್ಲ ಮುಗ್ಗೋಗಿದೆ, ಅಂದರೆ ಅದು ಒಂಥರ ತಿನ್ನೋಕ್ಕೂ ಆಗೋದಿಲ್ಲ, ತಲೆ ಮೇಲೆ ಹಾಕೊಳ್ಳೋಕ್ಕೂ ಆಗೋದಿಲ್ಲ, ಕೆಲವೊಂದು ಮಂತ್ರಾಕ್ಷತೆ ಹುಳುಗಳು ಬಿದ್ದಿದೆ ಅಂತ ಹೇಳ್ತಾ ಇರ್ತೀರಾ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ಮಂತ್ರಾಕ್ಷತೆನ ನಾವು ತಂದಂಥ ಸಂದರ್ಭದಲ್ಲಿ ಜಾಸ್ತಿ ಮಂತ್ರಾಕ್ಷತೆಗಳನ್ನು ಒಂದೇ ಸರಿ ನಾವು ಶೇಖರಣೆ ಮಾಡಿ ಇಟ್ಕೊಳ್ಳೋ ಅಂಥದ್ದನ್ನು ನಾವು ಖಂಡಿತವಾಗ್ಲೂ ಮಾಡಬಾರ್ದು. ಯಾಕಂದರೆ ಅದು ಮಂತ್ರಾಕ್ಷತೆಯನ್ನು ನಾವು ತಯಾರು ಮಾಡೋವಂಥದ್ದು ಅಕ್ಕಿಗಳಿಂದ ಮಾಡಿರ್ತಾರೆ. ಕೆಲವೊಂದು ಅಕ್ಕಿಗಳಿಂದ ಮಾಡಿರೋಂಥ ಮಂತ್ರಾಕ್ಷತೆ ಏನಾಗುತ್ತೆ, ನೀವು ಗಾಳಿಗೆ ತೆರೆದಿಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಹುಳುಗಳಾದಾಗ ಅದು ಪೌಡ್ರ್ ಆಗುತ್ತೆ, ಅದು ತಿನ್ನೋದಕ್ಕೆ ಯೋಗ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ಯಾವುದಾದ್ರೂ ಒಂದು ಡಬ್ಬದಲ್ಲಿ ಅಲ್ಲಿ ಗಾಳಿ ಆಡೋ ಅಂಥದ್ದು ಒಂದು ಡಬ್ಬನ ನೀವು ತಗೊಬೇಕಾಗುತ್ತೆ. ಚಿಕ್ಕದಾಗಿರೋದೊಂದು ಡಬ್ಬನ ನೀವು ತಗೊಂಡು ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ವಿಶೇಷವಾಗಿ ಒಂದು ಲಗ್ನ ಪತ್ರಿಕೆಯ ಕಾರ್ಡ್ ಇರುತ್ತಲ್ಲ, ಆ ಕಾರ್ಡನ್ನು ನೀವು ಆ ಡಬ್ಬಕ್ಕೆ ಅಳತೆಗೆ ತಕ್ಕಂತೆ ನೀವು ಅದನ್ನು ನೀವು ಕಾರ್ಡನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಆ ಡಬ್ಬದ ಕೆಳಗಡೆ ನೀವು ಅದನ್ನು ರಟ್ಟನ್ನು ನೀವು ಹಾಕಬೇಕಾಗುತ್ತೆ. ಆ ರಟ್ಟನ್ನು ಹಾಕಿದ ನಂತರ ನೀವು ಮಂತ್ರಾಕ್ಷತೆನ ನೀವು ಅದ್ರ ಒಳಗಡೆ ನೀವು ತುಂಬಿಸಿ, ಆ ಮಂತ್ರಾಕ್ಷತೆ ತುಂಬಿದಂಥ ಡಬ್ಬಿಯ ಮುಚ್ಚಳ ಇರುತ್ತಲ್ಲ, ಅದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ, ಅದಕ್ಕೆ ಒಂದು ಸಣ್ಣ ಹೋಲುಗಳನ್ನು ನೀವು ಮಾಡ್ಕೊಬೇಕಾಗುತ್ತೆ. ಆ ಹೋಲನ್ನು ಮಾಡಿ ನೀವು ಅಂದರೆ ಜಿರಳೆ ಇರುವೆಗಳು ಹೋಗದಿರೋಷ್ಟು ಸಣ್ಣದಾದ ಒಂದು ಡಬ್ಬಿ ಮೇಲೆ ನೀವು ಒಂದು ಹೋಲನ್ನ ಮಾಡಿ ಅದನ್ನು ನೀವು ಮುಚ್ಚಿಟ್ಟು ನೀವು ಪ್ರತಿದಿನ ಅದನ್ನು ಉಪಯೋಗಿಸೋದ್ರಿಂದ ಯಾವುದೇ ರೀತಿಯ ಮಂತ್ರಾಕ್ಷತೆಯ ಹುಳು ಆಗೋ ಅಂಥದ್ದು ಖಂಡಿತವಾಗ್ಲೂ ಆಗೋದಿಲ್ಲ. ಅದ್ರ ಜೊತೆಗೆ ನೀವು ಸ್ವಲ್ಪ ಒಂದೇ ಆ ಡಬ್ಬದ ಒಳಗಡೆ ಒಂದು ತುಳಸಿ ದಳ ಅಥವಾ ಒಂದು ಗಂಧನ ನೀವು ತೆಗೆದಿರ್ತೀರಲ್ಲ, ಆ ಗಂಧದ ಚೂರನ್ನು ನೀವು ಆ ಮಂತ್ರಾಕ್ಷತೆಯ ಒಳಗಡೆ ನೀವು ಹಾಕಿ ಆ ಡಬ್ಬಿನ ನೀವು ಕ್ಲೋಸ್ ಮಾಡಿ ನೀವು ಇಟ್ಕೊಳ್ಳೋದ್ರಿಂದ ಮಂತ್ರಾಕ್ಷತೆ ಸಂರಕ್ಷಣೆ ಆಗುತ್ತೆ. ಮತ್ತು ನೀವು ಯಾವಾಗ ಅಂದರೆ ಅದನ್ನು ಉಪಯೋಗಿಸ್ಕೊಬೋದು. ಅಂದರೆ ನೀವು ಚಿಕ್ಕದಾಗಿ ಎಲ್ಲ ಮಠಗಳಲ್ಲಿ ಸಣ್ಣ ಮಠಗಳಲ್ಲಿ ಕೊಡ್ತಾರಲ್ಲ, ಅಂಥ ಮಂತ್ರಾಕ್ಷತೆನ ನೀವು ಒಂದು ಚಿಕ್ಕ ಡಬ್ಬಿಲಿ ನೀವು ಶೇಖರಣೆ ಮಾಡಿ ಇಟ್ಕೊಬೋದು. ಇನ್ನು ನೀವು ಜಾಸ್ತಿ ಮಂತ್ರಾಕ್ಷತೆಗಳನ್ನೆಲ್ಲ ತಂದಾಗ ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಪೂಜೆಗೆ ಬಳಸುವಂತಹ ಮಂತ್ರಾಕ್ಷತೆನ ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ನೀವು ಬಳಸಬಾರ್ದು. ಅದನ್ನು ನೀವು ಏನು ಮಾಡಬೇಕು ಅಂದರೆ, ಯಾವುದಾದರೂ ಒಂದು ತಾಮ್ರದ ಬೌಲ್ ಅಥವಾ ತಾಮ್ರದ ಬಾಕ್ಸ್ ಒಳಗಡೆ ನೀವು ಅದನ್ನು ಇಡಬೇಕಾಗುತ್ತೆ. ಇಡೋದಕ್ಕಿಂತ ಮುಂಚಿತವಾಗಿ ನೀವು ಒಂದಷ್ಟು ರೊಟ್ಟು ಅಂದರೆ ಲಗ್ನ ಪತ್ರಿಕೆಯ ಕಾರ್ಡ್ ಇರುತ್ತಲ್ಲ, ಅದನ್ನು ನೀವು ರೊಟ್ಟನ್ನ ಆ ಆಕಾರಕ್ಕೆ ತಕ್ಕಂತೆ ನೀವು ಕಟ್ ಮಾಡಿಕೊಂಡು ಆ ಮಂತ್ರಾಕ್ಷತೆನ ನೀವು ಅದ್ರ ಒಳಗಡೆ ತುಂಬಿ ಅದರ ಮೇಲೆ ನೀವು ಲವಂಗದ ಚೂರುಗಳು ಬರುತ್ತೆ ಅಥವಾ ವಿಶೇಷವಾಗಿ ಒಂದು ಚಕ್ಕೆಯ ಚೂರು ಇರುತ್ತೆ, ಅಥವಾ ನೀವು ಒಂದು ತುಳಸಿ ದಳದ ಚೂರು ಅಥವಾ ಗಂಧನ ನೀವು ತೆಗೆದಿರೋ ಅಂಥದ್ದು ಒಂದು ಉಂಡೆ ಇಷ್ಟು ದಪ್ಪ ನೀವು ಕಲಿಸ್ಕೊಬೇಕು. ಆ ಕಲಸಿರೋ ಅಂಥದ್ದು ಗಂಧದ ಚೂರನ್ನು ನೀವು ಆ ಮಂತ್ರಾಕ್ಷತೆಯ ಒಳಗಡೆ ಇಟ್ಟು ಅದನ್ನು ನೀವು ಉಪಯೋಗಿಸೋದ್ರಿಂದ ಯಾವುದೇ ಕಾರಣಕ್ಕೂ ಅದಕ್ಕೆ ಹುಳ ಬೀಳೋ ಅಂಥದ್ದು ಅಥವಾ ಮುಗ್ಗು ಬರುತ್ತೆ ಅಂತಾರೆ, ಮುಗ್ಗತ್ತಿರೋ ಅಂಥದ್ದು ಅಂತಾರೆ ಹಳ್ಳಿ ಕಡೆ, ಆ ರೀತಿ ಆಗದಿರೋ ಅಂಥದ್ದು ಖಂಡಿತವಾಗಿ
ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಯಾವುದೇ ಮಸಾಲೆ ಪದಾರ್ಥಗಳನ್ನು ನಾವು ಆ ಮಂತ್ರಾಕ್ಷತೆಯ ಒಳಗಡೆ ಅಂದರೆ ಜಾಸ್ತಿ ಹಾಕಬಾರ್ದು, ಅದೇ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನೀವು ಗಂಧದ ಚೂರು ಅಥವಾ ಗಂಧದ ತುಂಡುಗಳಿದ್ದರೆ ಅದನ್ನು ನೀವು ಹಾಕ್ಬೋದು, ಅಥವಾ ಒಂದು ತುಳಸಿ ದಳಗಳನ್ನು ಹಾಕ್ಬೋದು. ಲವಂಗ ಹಾಕೋದ್ರಿಂದ ನೀವು ಏನೂ ಆಗೋದಿಲ್ಲ. ಒಂದೇ ಒಂದು ಚಿಕ್ಕದು ಚಕ್ಕೆಯ ತುಂಡನ್ನು ನೀವು ಮಂತ್ರಾಕ್ಷತೆಯ ಜೊತೆ ಇಟ್ಟಾಗ ಅದರ ಸ್ಮೆಲ್ಗೆ, ಅದರ ವಾಸನೆಗೆ ಯಾವುದೇ ರೀತಿಯ ಹುಳುಗಳು ಬರೋದಿಲ್ಲ. ಆದರೆ ಕೆಲವೊಬ್ಬರು ಮಸಾಲೆಗಳನ್ನು ನಿಷಿದ್ಧ ಅಂತ ಅಂತಾರೆ. ಅದಕ್ಕೋಸ್ಕರ ನೀವೇನು ಮಾಡ್ಬೋದು ಅಂತಂದರೆ, ವಿಶೇಷವಾಗಿ ನೀವು ಗಂಧದ ಚೂರುಗಳನ್ನು ನೀವು ಅದ್ರ ಒಳಗಡೆ ಇಡೋ ಅಂಥದ್ದನ್ನು ನೀವು ಮಾಡಿ, ಆವಾಗ ಅದು ಸಂರಕ್ಷಣೆಯಾಗಿ ಇರುತ್ತೆ. ಅದಾದಮೇಲೆ ನೀವು ಏನು ಮಾಡ್ಬೋದು ಅಂತಂದರೆ, ನೀವು ಯಾತ್ರೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಅಥವಾ ನಿಮ್ಮಲ್ಲಿ ಗ್ರಹಗತಿಗಳಿಂದ ಬಂದಿರೋಂಥ ನಾನಾ ರೀತಿಯ ಸಮಸ್ಯೆಗಳಿರ್ಬೋದು, ಅದಕ್ಕೆ ನೀವು ವಿಶೇಷವಾಗಿ ಕನಕಾಭಿಷೇಕ ಮಾಡಿಸಿರ್ತೀರ, ಹಸ್ತೋದಕ ಮಾಡಿಸಿರ್ತೀರ, ಪಾದೋದಕ ಸೇವೆಗಳನ್ನು ಮಾಡಿಸಿರ್ತೀರ. ಅಂಥ ಸೇವೆಗಳನ್ನು ಮಾಡಿಸಿದಂಥ ನಂತರದಲ್ಲಿ ನಿಮಗೆ ತೀರ್ಥಗಳನ್ನು ಮನೆಗೆ ಪ್ರಸಾದವಾಗಿ ತಂದಿರ್ತೀರ ಅಥವಾ ಅವರು ಕೊಟ್ಟಿರ್ತಾರೆ. ಅಂಥದ್ದನ್ನು ನೀವು ಮನೆಗೆ ತಂದಾಗ ಯಾವುದೇ ಕಾರಣಕ್ಕೂ ಅದನ್ನು ನೇರವಾಗಿ ನೀವು ಉಪಯೋಗಿಸುವಂಥದ್ದನ್ನು ನೀವು ಖಂಡಿತವಾಗ್ಲೂ ಮಾಡಬಾರ್ದು. ಅದನ್ನು ನೀವು ಉಪಯೋಗಿಸುವಾಗ ಯಾವಾಗಲೂ ಶ್ರೀ ವಿಷ್ಣು ಪರಮಾತ್ಮನ ನಾರಾಯಣನ ನಾವು ಪ್ರಾರ್ಥನೆ ಮಾಡಿ, ಅದನ್ನು ಧನ್ವಂತರಿ ಮಹಾವಿಷ್ಣುನ ನಾವು ಪ್ರಾರ್ಥನೆ ಮಾಡಿ ಆ ತೀರ್ಥನ ನಾವು ಸೇವನೆ ಮಾಡಿದಾಗ ನಮಗೆ ಗ್ರಹಬಾಧೆಗಳಿಂದ ಬರೋಂಥ ಸಮಸ್ಯೆಗಳಿರ್ಬೋದು, ರೋಗ ಬಾಧೆಗಳಿರ್ಬೋದು, ಆಯುಷ್ ಕಂಟಕಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಪೂರಕವಾಗಿ ಸಹಾಯ ಮಾಡುತ್ತೆ. ನೀವು ಯಾವುದೇ ತೀರ್ಥಕ್ಷೇತ್ರಗಳಿಂದ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ತಂದಂತಹ ನೀವು ತೀರ್ಥ ಪ್ರಸಾದಗಳನ್ನು ನೀವು ಸೇವನೆ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಏನು ಮಾಡಬೇಕು ಅಂದರೆ 8 ಸಲ ನೀವು ಓಂ ನಮೋ ನಾರಾಯಣಾಯ ಅಂತ ನೀವು ಹೇಳ್ಕೊಂಡು ಅದನ್ನು ನೀವು ಸ್ವೀಕರಣೆ ಮಾಡೋವಂಥದ್ದನ್ನು ಮಾಡಿದಾಗ ಯಾವುದೇ ರೀತಿಯ ಲೋಪದೋಷಗಳಿದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ಮನೆಯ ಒಟ್ಟು ಸದಸ್ಯರು ಕೂಡಿ ಆ ಪ್ರಸಾದವನ್ನು ನೀವು ಸ್ವೀಕರಣೆ ಮಾಡಿದಾಗ ಅದಕ್ಕೆ ಅಂತಹ ಒಂದು ಪೂಜೆ ಅಥವಾ ಒಂದು ಮನೆಗೆ ತಂದು ಅದನ್ನು ಒಂದು ತಾಮ್ರದ ಬಟ್ಟಲಲ್ಲಿ ಇಟ್ಟು ಅದನ್ನು ವಿಶೇಷವಾಗಿ ನಮಸ್ಕಾರ ಮಾಡಿ ಒಂದು ಹೂವನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿ ತದನಂತರ ಅದನ್ನು ಸ್ವೀಕರಿಸಿದಾಗ ಖಂಡಿತವಾಗ್ಲೂ ಅದರಲ್ಲೂ ನೀವು ಧನ್ವಂತರಿ ಮಹಾವಿಷ್ಣುನ ನೀವು ನಾರಾಯಣನ ನೀವು ಪ್ರಾರ್ಥನೆ ಮಾಡಿ ನೀವು ಆ ತೀರ್ಥ ಸೇವನೆ ಮಾಡಿದಾಗ ಯಾವುದೇ ರೀತಿಯ ಲೋಪದೋಷಗಳಿದ್ದರೂ ಅದು ಖಂಡಿತವಾಗ್ಲೂ ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ರಾಯರ ಮಠಗಳಿಂದ ತಂದಂತಹ ಹಸ್ತೋದಕ ಇರ್ಬೋದು, ಪಾದೋದಕ ಇರ್ಬೋದು, ಅಥವಾ ಗಂಧೋದಕ ಇರ್ಬೋದು, ಅಂಥದ್ದನ್ನು ನೀವು ತಂದಾಗ ನೀವು ಮನೆಗೆ ಪ್ರೋಕ್ಷಣೆ ಮಾಡೋ ಅಂಥದ್ದನ್ನು ವ್ಯವಸ್ಥೆನ ನೀವು ಮಾಡ್ಕೊಳ್ಳಿ. ಯಾಕಂದರೆ ಅದನ್ನು ನೀವು ಪ್ರೋಕ್ಷಣೆ ಮಾಡಿದಾಗ ನಿಮ್ಮ ಮನೆಯಲ್ಲಿರೋಂಥ ಋಣಾತ್ಮಕ ಬಾಧೆಗಳಿರ್ಬೋದು, ನಕಾರಾತ್ಮಕ ಭಾವನೆಗಳಿರ್ಬೋದು, ಅಥವಾ ಯಾವುದೋ ಮಾಟ ಮಂತ್ರಗದ ಶಕ್ತಿಗಳು ನಿಮಗೆ ಯಾವುದೋ ರೀತಿಯ ತೊಂದರೆಗಳನ್ನು ಕೊಡ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆ ಅಂದಾಗ ನೀವು ತಂದಂಥ ಹಸ್ತೋದಕ ಇರ್ಬೋದು, ಪಾದೋದಕ ಇರ್ಬೋದು, ಗಂಧೋದಕ ಇರ್ಬೋದು, ಅವುಗಳನ್ನು ನೀವು ಒಂದು ತಾಮ್ರದ ಬೌಲು ಅಥವಾ ಒಂದು ಲೋಟಕ್ಕೆ ನೀವು ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದು ತುಳಸಿ ದಳನ ನೀವು ಹಾಕ್ಕೊಂಡು ಸ್ವಲ್ಪ ಮಂತ್ರಾಕ್ಷತೆನ 1-2 ಕಾಳುಗಳನ್ನು ಅದಕ್ಕೆ ಹಾಕ್ಕೊಂಡು ಅದ್ರ ಜೊತೆಗೆ ನೀವು ಗಂಧೋದಕ, ಹಸ್ತೋದಕ, ಪಾದೋದಕ ಅವುಗಳಲ್ಲಿ ಒಂದು ಸ್ವಲ್ಪ ಅವನ್ನು ನೀವು ಬೆರೆಸ್ಕೊಂಡು ಅದರ ಜೊತೆಗೆ ನೀವು ಗಂಧನ ತೇದಿರುವಂಥ ಗಂಧದ ತುಂಡು ಇದ್ದರೆ ಅಥವಾ ಚಕ್ಕೆಗಳಿದ್ದರೆ ಅದನ್ನು, ಅಥವಾ ನೀವು ತೇದಿರೋ ಅಂಥದ್ದು ಗಂಧದ ಲೇಪನ ಇದ್ದರೆ ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಅದನ್ನೆಲ್ಲ ನೀವು ಮಿಶ್ರಣ ಮಾಡಿ ಸರಿಯಾಗಿ ಅದನ್ನು ನೀವು ಒಂದು ತುಳಸಿ ದಳದಿಂದ ನಿಮ್ಮ ಮನೆಯಲ್ಲಿರುವಂಥ ಅಡಿಗೆ ರೂಮ್ ಇರ್ಬೋದು, ಮಲಗುವಂಥ ಕೋಣೆ ಇರ್ಬೋದು, ಅಥವಾ ಹಾಲ್ ಇರ್ಬೋದು, ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಅದನ್ನು ಸಿಂಪಡಿಸುವಂಥದ್ದನ್ನು ನೀವು ಮಾಡ್ಬೋದು. ಅದಾದಮೇಲೆ ನೀವು ಬಾತ್ರೂಮಿಗೆ ಮಾತ್ರ ನೀವು ಅದನ್ನು ಸಿಂಪಡಿಸಬಾರ್ದು. ಇನ್ನು ಉಳಿದೆಲ್ಲ ಕಡೆ ನೀವು ಅದನ್ನು ಸಿಂಪಡಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ಋಣಾತ್ಮಕ ಬಾಧೆಗಳಿರ್ಬೋದು, ನಕಾರಾತ್ಮಕ ಶಕ್ತಿಗಳಿಂದ ಬರ್ತಾ ಇರುವಂಥ ತರಂಗಗಳಿಂದ ನಿಮಗೆ ಮಾನಸಿಕ ಹಿಂಸೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಆಗ್ತಾ ಇಲ್ಲದಲೇ ಎಲ್ಲ ಕೆಲಸಗಳು ಕುಂಠಿತ ಆಗ್ತಾ ಇದ್ದರೆ, ಯಾವುದೋ ಒಂದು ವಾಸ್ತು ದೋಷದಿಂದ ನಮ್ಮ ಮನೆಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಅದು ದಿನ ಕ್ರಮೇಣ ಸರಿ ಹೋಗೋದಕ್ಕೆ ಈ ತೀರ್ಥಗಳು ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡುತ್ತೆ. ಅದನ್ನು ನಾವು ಯಾವ ರೀತಿ ಬಳಸ್ಕೊಬೇಕು ಅನ್ನೋದು ಒಂದು ಸಣ್ಣ ಮಾಹಿತಿ ಗೊತ್ತಿದ್ರೆ ಸಾಕು. ಖಂಡಿತವಾಗ್ಲೂ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.